ನಾನು ನೋಡಿ ಫುಲ್ ರೆಡಿ ಆಗಿದ್ದೀನಿ ಟೆಂಪಲ್ಗೆ ಹೋಗಕ್ಕೆ. ಯುಗಾದಿ ತರ 9-10 ದಿನ ಫಾರೆಸ್ಟ್ ಟ್ರಾಫಿಕ್ ಬ್ಯಾಕ್ ಟು ಹೋಮ್. ಯಾವಾಗ ಬಂದಿದ್ದು ಇಷ್ಟೊತ್ತು ಟ್ರಾವೆಲ್ ಫುಲ್ಲು ಮುಖ ಮುಟ್ಟಿರೆಲ್ಲ ಫುಲ್ ಮಣ್ಣು ಥರ ಆಗ್ಬಿಟ್ಟೈತೆ. ನಮ್ಮ ಆಂಟಿ ನಮಗೆ ಅಂತ ಅಳಸಲೆ ಹಣ್ಣಿನ ಪಾಯಸ ಮಾಡಿಕೊಟ್ಟವ್ರೆ. ಈಗ ಬೇವಾಗ ಚಿಕನ್ ಹಿಂಗೆ ಕೊಡಬೇಕು ಸ್ವಲ್ಪ, ಬೆಂದ್ಮೇಲೆ ಇವ್ರು ಹಿಂಗೆ ತಿನ್ನೋದು. ಅವ್ರ ಫೇವ್ರೇಟ್ ಇದು, ಅದಕ್ಕೆ ಲೆಗ್ ಪೀಸ್ ಎಲ್ಲ ಹಾಕ್ಕೊಟ್ಟವ್ರೆ. ನಮ್ಮ ಮನೇಲಿ ಕುಸ್ಲಕ್ಕಿ ಗಂಜಿ ಅಂದರೆ ಎಲ್ರಿಗೂ ಫೇವ್ರೆಟ್ಟು. ಇಲ್ಲೊಂದು ಸಕ್ಕತ್ತಾಗಿರುತ್ತೆ ಕುಸ್ಲಕ್ಕಿ ಗಂಜಿ, ಅದನ್ನ ಕುಡಿತಾ ಇದ್ದೀವಿ. ಇವಾಗ ಊಟಕ್ಕೆ ನೂಲ್ ಪುಟ್ಟು ಮತ್ತು ಚಿಕನ್ ಕರಿ ಮಾಡಿದ್ದಾರೆ. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ದು ಇಲ್ಲಿ ಕಟ್ಟನ್ ಚಾಯ್ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಟೀನ ಕೊಡ್ತಾರೆ. ಅದನ್ನ ಕುಡಿತಾ ಕೂತಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಅರಿಶಿನ ಕಡುಬು, ಅಳಸಲೆ ಹಣ್ಣು ಅರಿಶಿನದ ಎಲೆಯಲ್ಲಿ ಹಾಕಿ ಮಾಡೋದು ಕಡುಬು. ಇದು ಇಲ್ಲಿ ಫೇಮಸ್. ಇದು ನಾನು ನೋಡಿ ಫುಲ್ ರೆಡಿ ಆಗಿದ್ದೀನಿ ಟೆಂಪಲ್ಗೆ ಹೋಗೋಕ್ಕೆ. ಇವ್ರು ಇವಾಗ ಎದ್ದು ಬಂದಿರೋದು ನೋಡಿ. ನಾನು ಅವಾಗಲೇ ಫುಲ್ ರೆಡಿಯಾಗಿ ಸಾರಿ ಎಲ್ಲ ಹಾಕೊಂಡಿದ್ದೀನಿ. ನನಗೆ ಇದು ಫಸ್ಟಿಂದನೂ ಇಷ್ಟ ಇದು ಕಡುಬು. ರೆಡಿ ಆಗ್ಬಿಟ್ಟವ್ರಿ. ಎಲ್ಲಿ ಹೋಯ್ತಾ ಇರೋದು? ಟೆಂಪಲ್. ಯಾವ ಟೆಂಪಲ್? ಟೆಂಪಲ್ ಅಂತ ಅಲ್ಲಿ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಇಲ್ಲಿ ವಿಶು ಅಂತ ಹಬ್ಬ ಮಾಡ್ತಾರೆ. ನಮ್ಮದು ಯುಗಾದಿ ಥರ 9-10 ದಿನ 10 ದಿನ ಫುಲ್ಲು ಹಬ್ಬ, ಫುಲ್ಲು ದೊಡ್ಡ ಹಬ್ಬ ಇಲ್ಲಿ. ಅದು ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಬಂದಿದ್ದೀವಲ್ಲ ಹೊರಟಿರೋದ ಅಂತ ಇವಾಗ ರೆಡಿಯಾಗಿ ಹೋಗ್ತಾ ಇರೋದು. ಅರ್ಧ ಬರ್ತದೆ. ಇವಾಗ ನಾನು ನಮ್ಮಮ್ಮ ನಮ್ಮ ಆಂಟಿ ಎಲ್ಲ ಹೋಗ್ತಾ ಇದ್ದೀವಿ. ಅವರಿಬ್ಬರು ಬಂದಿಲ್ಲ, ಶರತ್ ಮತ್ತು ರಘು ಅವರು. ಅವರಿಬ್ಬರು ಮನೇಲೇ ಇದ್ದಾರೆ. ಸೊ ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಾವು ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ರಶ್ ಇದೆ. ಫುಲ್ ರಶ್. ಅಲ್ಲಿ ತನಕ ಹೋಗ್ಬಿಟ್ಟಿದೆ. ಫುಲ್ ದೊಡ್ಡ ದೇವಸ್ಥಾನ ಇದೆ. ಸುಸ್ತಾಗ್ಬಿಟ್ಟಿದೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಫೆಸ್ಟಿವಲ್ ಮಾಡ್ತಿದ್ದಾರೆ ಇಲ್ಲಿ. ಕೇರಳದಲ್ಲೆಲ್ಲ ಇದೇ ಥರ ಫೆಸ್ಟಿವಲ್ ಮಾಡೋದು. ಇದು ಇಲ್ಲಿನ ಟ್ರೆಡಿಷನ್ನು. ಈ ಥರ ಆನೆಗಳಿಗೆಲ್ಲ ಪೂಜೆ ಮಾಡಿ ಅದ್ರ ಮೇಲೆ ಎಲ್ಲ ದೇವರೆಲ್ಲ ಇಟ್ಟು ಇದನ್ನು ತುಂಬ ಟೈಮ್ ಕಾಲ ಈ ಥರನೇ ಇದು ಮಾಡಿ ಎಲ್ಲ ದೇವಸ್ಥಾನ ಸುತ್ತ ಇದು ಒಂದು ರೌಂಡ್ ಬರುತ್ತೆ. ಈ ಥರ ಮಾಡಿದ್ರೆ ಇದು 10 ಡೇಸಿಂದ ನಡ್ಕೊಂಡು ಬಂದಿರುತ್ತೆ. ಇದು ಫೈನಲ್ ಡೇ. ಕೇರಳ ಟೆಂಪಲ್ ಎಲ್ಲ ಇದೇ ಥರ ಸ್ಟೈಲಲ್ಲಿರುತ್ತೆ. ಎಲ್ಲ ವುಡನ್ ವರ್ಕ್ ಮತ್ತು ಅಂದರೆ ಈ ಮನೆಗಳೆಲ್ಲ ಇರುತ್ತಲ್ಲ, ಲೈಕ್ ಆ ಥರನೇ ಇರುತ್ತೆ. ಎಲ್ಲ ಟೆಂಪಲ್ಸ್, ಎಂಥ ದೊಡ್ಡ ಟೆಂಪಲ್ಗೆ ಹೋದರೂ ನಾವು ಇದೇ ಸ್ಟೈಲಲ್ಲೇ ಕಟ್ಟಿರ್ತಾರೆ. ನೀವೇ ನೋಡಿ ಟೆಂಪಲ್ ಅಕ್ಕಪಕ್ಕದಲ್ಲೆಲ್ಲ ಈ ಥರ ಪ್ಲೇಸಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪುಟಾಣಿ ಟೆಂಪಲ್ಸ್ ಎಲ್ಲ ಇರುತ್ತೆ. ಇವಾಗ ನಾವು ಹೋಗ್ತಾ ಇರೋದು ದೇವ್ರಿಗೆ ಸ್ನಾನ ಮಾಡಿಸುವಂತಹ ಪ್ಲೇಸ್ ನೋಡೋದಕ್ಕೆ. ಸೊ ಇದನ್ನ ನೆಡ್ಕೊಂಡು ಹೋಗಬೇಕು ಕೆಳಗಡೆ. ಅಲ್ಲಿ ಅಂದರೆ ವಾಟರ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ವಾಟರು ಇಲ್ಲಿ ತಗೊಬಂದು ದೇವ್ರಿಗೆ ಸ್ನಾನ ಮಾಡಿಸೋದು. ಆನೆ ಕೂಡ ಅಲ್ಲಿಂದ ಇಲ್ಲಿಗೆ ನೆಡ್ಕೊಬಂದು ದಿನ ಸ್ನಾನ ಮಾಡ್ಕೊಂಡು ಹೋಗೋದಂತೆ. ಸೊ ಇದೊಂದು ತುಂಬಾ ಚೆನ್ನಾಗಿತ್ತು ಪ್ಲೇಸು. ಟೈಮ್ ಆಗ್ತಾ ನೋಡಿ ಫುಲ್ ಎಷ್ಟು ಜನ ಬರ್ತಿದ್ದಾರೆ ಅಂತ. ಅಂದರೆ ಇವತ್ತೇ ಫೈನಲ್ ಡೇ ಅಲ್ವಾ, ಸೊ ಎಲ್ಲರೂ ಇವತ್ತೇ ಬರ್ತಿದ್ದಾರೆ. ಎಷ್ಟು ಜನ ಅಂತ ಹೇಳಿದ್ರೆ ಯಪ್ಪ ನನಗಂತೂ ಸುಸ್ತಾಗೋಯ್ತು ಈ ಬಿಸಿಲಿಗೂ. ಅದು
ಇವಾಗ ನಮ್ಮ ಅಮ್ಮ ಕೇರಳ ಸ್ಪೆಷಲ್ ಸೆಟ್ ಸೀರೆ ತಗೋಬೇಕು ಅಂತ ಇಲ್ಲಿ ಶಾಪ್ಗೆ ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ. ನಾವೇನು ತಿಂಡಿನೇ ತಿಂದಿರಲಿಲ್ಲ, ಹಾಗೆ ಟೆಂಪಲ್ ಹೋಗ್ಬಿಟ್ಟಿದ್ವಿ. ಇವಾಗ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ. ಇವಾಗ ನಾವು ಬ್ಯಾಕ್ ಟು ಮೈಸೂರು. ಇವಾಗ ಆಂಟಿ ಅವರ ಅಮ್ಮನ ಮನೆ ಊಟ ಮಾಡ್ಕೊಂಡು ಊಟಕ್ಕೆ ಹೇಳಿದ್ದಾರೆ. ಸೊ ಊಟ ಮಾಡ್ಕೊಂಡು ಮೈಸೂರಿಗೆ ಹೊರಡ್ಬೇಕಂದಿದ್ದಾರೆ. ಇವ್ರ ಮನೆಗೆ ಇಲ್ಲಿ ಪಟಾಕಿ ಹೊಡಿತಾ ಇರೋದು. ಸೌಂಡು ಪಟಾಕಿ ಹಬ್ಬನ ಇವ್ರಿಗಿದು. ಏ ಕಣ ಊಟ ಮಾಡ್ತಾ ಇರ ಅಮ್ಮ ನೋಡಿ ಎಷ್ಟೊಂದು ತಿಂತವ್ರು. ಹಾಕೊಂಡು ಫುಲ್ ಮೀಲ್ಸ್. ಮಣ್ಣು എന്തായി ಬಾಯ್ 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 ಕುಟಿ ಬೇರು ಮೈಸೂರಿಗೆ ಬಾಯ್ ಬಾಯ್. We are going to Mysore. ನಾವಿವಾಗ ಮೈಸೂರಿಗೆ ಸ್ವಲ್ಪ ಚಿಪ್ಸ್ ಎಲ್ಲ ತಗೊಳ್ಳೋದ ಅಂತ ಬಂದಿದ್ದೀವಿ. ಇಲ್ಲಿ ಎಲ್ಲ ಟೇಸ್ಟ್ ಕೊಟ್ಟಿರೋ. ಇಲ್ಲಿ ನಾವು ಹಲ್ವಾ ತಗೊಳಕ್ ಬಂದಿದ್ದೀವಿ. ಹಲ್ವಾ ಅಂದ್ರೆ ಈ ಮೈಸೂರಲ್ಲಿ ನಮಗೆ ಮೈಸೂರು ಪಾಕ್ ಹೆಂಗ್ ಫೇಮಸ್ ಹಂಗೇನೆ ಕೇರಳದಲ್ಲಿ ಹಲ್ವಾ ಫೇಮಸ್. ಸೊ ಇಲ್ಲಿ ಹಲ್ವಾ ತಗೋತಾ ಇದ್ದೀವಿ. ಇಲ್ಲಿ ನಮಗೆ ಫ್ರೆಶ್ ಆಗಿ ಮೀನುಗಳು ಕಾಣಿಸ್ತು. ಸೊ ಸ್ವಲ್ಪ ಮೈಸೂರಿಗೂ ತಗೊಂಡು ಹೋಗೋದ ಅಂತ ಇಲ್ಲಿ ಪ್ಯಾಕ್ ಮಾಡಿಸ್ಕೊತಾ ಇದೀವಿ ನಾವು. ಮಳೆ ಬರ್ತಾ ಇದೆ. ಇದು ಯಾವುದು? ಕರುಳೈ ಬ್ರಾಂಚ್ ಮೌಂಟೇನ್ ವ್ಯೂ. ನಮಗೆ ಹೋಗುವಾಗ ಅಷ್ಟೊಂದು ಅನಿಮಲ್ಸ್ ಎಲ್ಲ ಕಾಣಿಸ್ಲೇ ಇಲ್ಲ. ಬರುವಾಗ ಅಂತೂ ತುಂಬ ಅನಿಮಲ್ಸ್ ನೋಡಿದ್ವಿ ನಾವು. ಈವ್ನಿಂಗ್ ಟೈಮ್ ಅಲ್ವಾ, ಸೊ ಆನೆಗಳು, ಜಿಂಕೆ, ಆಮೇಲೆ ಇನ್ನೂ ತುಂಬಾ ನೋಡಿದ್ವಿ ಅನಿಮಲ್ಸ್ಗಳು. ತುಂಬ ಖುಷಿ ಆಯಿತು. ಕಾಡಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಗುಂಡ್ಲುಪೇಟೆ ಫಾರೆಸ್ಟಲ್ಲಿ 8 ಗಂಟೆಗೆ 9 ಗಂಟೆ ಕ್ಲೋಸ್ ಆಗುತ್ತಲ್ಲ. ಸೊ ಇವಾಗಲೇ ಎಲ್ಲ ಫ್ರೆಶ್ ಫಾರೆಸ್ಟ್ ಟ್ರಾಫಿಕ್ ಜಾಮ್. ಏನೆಲ್ಲ ಊರೆಲ್ಲ ನಂದೇ ನಂಗೆಲ್ಲ ಹೋಗಿಲ್ಲ. ಆ ಕಡೆ ಬರೋ ನೀನು ಮಾಡೇ ಗೊತ್ತಿಲ್ಲ. ಗೊತ್ತಾನೆ ಅನ್ಸಲ್ಲ. ಬಂಡೀಪುರ ಬಂತಲ್ಲ ಅಲ್ಲಿ ಚೆಕಿಂಗ್ ಮಾಡ್ಬಿಟ್ಟು ಈಗ ನೈಟ್ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿದೆ. ಬ್ಯಾಕ್ ಟು ಹೋಮ್. ಬೇರೆ ಹೋಗ್ತಾ ಇರೋದು. ನಾವು ಕೇರಳ ಬಿಟ್ಟಿದ್ದು 3 o'clock, ಬಂದಿರೋದು 9:45ಗೆ. ಕೇರಳದಲ್ಲಿ ಶವರ್ಮ ತಿನ್ನಬೇಕು ಅಂತ ಹೇಳಿ ತಿನ್ನೋಕ್ಕೆ ಆಗಲಿಲ್ಲ. ಟೈಮೇ ಸಾಕಾಗಲಿಲ್ಲ. ಇಲ್ಲಿ ಬಂಡೀಪುರಲ್ಲಿ ಫಾರೆಸ್ಟು ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಬಂದು ತಿನ್ನೋಕ್ಕಾಗಲಿಲ್ಲ. ಸೊ ಇಲ್ಲಿ ಕೇರಳದವ್ರದ್ದೇ ಒಂದು ಶಾಪ್ ಇದೆ, ಶವರ್ಮ ಪಾಯಿಂಟ್ ಅಂತ. ಮೈಸೂರಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಶವರ್ಮ ಅಲ್ಲೇ. ಅಲ್ಲಿಗೆ ಹೋಗಿ ಶವರ್ಮ ತೊಗೊಬಂದಿದ್ದೀವಿ. ಇವಾಗ ತಿನ್ನಬೇಕು. ಅಲ್ಲಿ ಕೇರಳದಲ್ಲಿ ಫಿಶ್ ತೊಗೊಂಡ್ವಲ್ಲ, ಅದನ್ನ ನಮ್ಮಮ್ಮ ಈಗ ಫ್ರೈ ಎಲ್ಲ ಮಾಡಿದ್ದಾರೆ, ತಿಂತಾ ಇದ್ದೀವಿ.